ಇವತ್ತು ಏನು ಮೊನ್ನೆ ನಡೆದಂಥ ಅಧಿವೇಶನದಲ್ಲಿ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಬಾರ್ಕಿ ಈ ಜಾತಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಬೇಕು. ಸೇರ್ಪಡೆ ಮಾಡುವ ಸಲುವಾಗಿ ಸುಮಾರು 40 ವರ್ಷಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಅನೇಕ ಆಯೋಗಗಳು ಈ ಜನಾಂಗಕ್ಕೆ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಬೇಕಂತ ವರದಿಗಳನ್ನು ಕೊಟ್ಟಿದ್ದರೂ ಸಹ ಇಲ್ಲಿವರೆಗೆ ಇವರಿಗೆ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ಇವರಿಗೆ ನ್ಯಾಯ ಕೊಡಿಸಬೇಕು. ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಈ 5 ಜಾತಿಗಳನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಂತ ತಿಳ್ಕೊಂಡು ಸದನದಲ್ಲಿ ಇವತ್ತು ಒತ್ತಾಯವನ್ನ ಮಾಡಿ ನಮ್ಮ ಬಗ್ಗೆ ವಿವರವಾಗಿ ಮಾತನಾಡಿರುವಂಥ ಕಲಬುರಗಿ ಜಿಲ್ಲೆಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವಂಥ ಅಲ್ಲಂ ಪ್ರಭು ಪಾಟೀಲ್ ನಮ್ಮ ಜನರ ಬಗ್ಗೆ ಅವರು ಮಾತನಾಡಿದ್ದಾರೆ. ಈ ಸಮಾಜಕ್ಕೆ ಆದಂಥ ಅನ್ಯಾಯವನ್ನ ಇವತ್ತು ಸದನದ ಮೂಲಕ ಸರ್ಕಾರಕ್ಕೆ ಮನವರಿಕೆ ಮಾಡಿದ್ದಾರೆ. ನಿಜವಾಗಲೂ ಕೂಡ ಈ ಜನ ಬಹಳ ಕಷ್ಟದಲ್ಲಿದ್ದಾರೆ. ಇವತ್ತು ಇವರಿಗೆ ಯಾವತ್ತೂ STಯಲ್ಲಿ ಸೇರ್ಪಡೆ ಆಗಬೇಕಾಗಿತ್ತು, ಆಗಿಲ್ಲ. ಇವರು STಯಲ್ಲಿ ಸೇರ್ಪಡೆ ಮಾಡಬೇಕಂತ ಹೇಳಿ ಇವತ್ತು ನಮ್ಮ ಜನಾಂಗದ ಬಗ್ಗೆ ನಮಗಾಗಿರುವಂಥ ಅನ್ಯಾಯವನ್ನ ಇವತ್ತು ಸರ್ಕಾರಕ್ಕೆ ತೋರಿಸಿರುವಂಥ ಅಲ್ಲಂ ಪ್ರಭು ಪಾಟೀಲ್ ಜಿ ಅವರಿಗೆ ಇವತ್ತು ಕೋಲಿ ಸಮಾಜ ಯಾವತ್ತೂ ಕೂಡ ಋಣಿಯಾಗಿರ್ತದೆ. ಕೋಲಿ ಸಮಾಜ ಯಾವತ್ತೂ ಕೂಡ ಧನ್ಯತಾ ಭಾವದಿಂದ ನಾವು ಅವರನ್ನ ನೋಡ್ತೇವೆ. ಇವತ್ತು ನಮ್ಮ ಸಮಾಜದ ಬಗ್ಗೆ ವಿವರವಾಗಿ ಒಂದು ಕಾಳಜಿಯಿಂದ ಇವತ್ತು ಒಂದು ಅವರ ಕರ್ತವ್ಯ ಅಂತ ಭಾವಿಸಿ ಏನು ಮಾತಾಡಿದರೆ ಅವರಿಗೆ ನಾವು ಕೋಲಿ ಸಮಾಜ ಇವತ್ತು ಅಭಿನಂದನವನ್ನ ಸಲ್ಲಿಸ್ತೇವೆ. ಅದರ ಜೊತೆಗೆ ಇವತ್ತು ಏನು ವಾಲ್ಮೀಕಿ ಸಮಾಜದ ಏನು ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಂಡು ಮಲ್ಲಿಕಾರ್ಜುನ್ ಅನ್ನೋರು ಅಲ್ಲಂ ಪ್ರಭು ಪಾಟೀಲ್ ಅವರಿಗೆ ಫೋನ್ ಮುಖಾಂತರ ಕರೆ ಮಾಡಿ ಅವರಿಗೆ ಇವತ್ತು ಧಮಕಿ ಹಾಕುವ ರೀತಿಯಲ್ಲಿ ಮಾತನಾಡ್ತಾರೆ. ಏನು ಕೋಲಿ ಸಮಾಜದ ಬಗ್ಗೆ ನೀವು ಯಾಕೆ ಇಷ್ಟು ಒತ್ತು ಕೊಟ್ಟು ಮಾತಾಡಿದಿರಿ? ಇವತ್ತು ಕೋಲಿ ಸಮಾಜ ಪರಿಶಿಷ್ಟ ಪಂಗಡದಲ್ಲಿ ಸೇರಿಸಬೇಕಂತ ನೀವು ಯಾಕೆ ಮಾತಾಡಿದ್ರಿ? ಇವತ್ತು ಬೇಡ ಜನಾಂಗದ ನಾವು ಇವತ್ತು ನಮ್ಮ ಬಗ್ಗೆ ಕೂಡ ನೀವು ಮಾತನಾಡಬೇಕು. ನಮಗೆ 7% ಏನದ STದಾಗ ಅದು ನಮಗಷ್ಟೇ ಸೀಮಿತವಾಗಿರಬೇಕು. ಅಂದ್ರೆ ಈಗಾಗಲೇ 54 ಜಾತಿಗಳು STಯಲ್ಲಿ ಇವೆ. ಆ ಎಲ್ಲ 54 ಜಾತಿಯಲ್ಲಿರುವಂತ ಎಲ್ಲರನ್ನ ಮೂಲೆ ಕೂಡಿಸೋ ಕೆಲಸ ಇವತ್ತು ಬೇಡ ಸಮಾಜದ ನಾಯಕರು ಮಾತಾಡುವ ರೀತಿ ನೋಡಿದ್ರೆ ಇವತ್ತು ಮೂಲೆ ಕೂಡಿಸೋ ಕೆಲಸ ಮಾಡಿದ್ದಾರೆ. ಅಂತ ಒಂದು ಶಬ್ದಗಳನ್ನ ಅವರಿಂದ ನಾವು ಕೇಳ್ತಾ ಇದ್ವಿ. ಯಾಕೆಂದ್ರೆ 54 ಜಾತಿ ಒಳಗ ST ರಿಸರ್ವೇಶನ್ ಕ್ಷೇತ್ರದಾಗ ಒಂದು ZP ಜಿಲ್ಲಾ ಪಂಚಾಯತ್ ಮೆಂಬರು ಬೇರೆಯವರಿಲ್ಲ, ಒಬ್ಬ MLA ಕೂಡ ಬೇರೆಯವರಿಲ್ಲ, ಒಬ್ಬ ಸಂಸದ ಕೂಡ ಬೇರೆ ಜಾತಿಯವರಿಲ್ಲ. ಆ ರಿಸರ್ವೇಶನ್ ಯಾರಪ್ಪ ಅಂದ್ರೆ ಬರೇ ಬೇಡ ನಾಯಕ ಜನಾಂಗದ ನಾಯಕರುಗಳು ಅದರಲ್ಲಿದ್ದಾರೆ. ಇವರು ತಮಗೆ ಮಾತ್ರ ಸೀಮಿತವಾಗಿ ಇಟ್ಕೊಂಡಂತ ಏನು 7% ಏನು ಹೇಳ್ತಾರೆ ಇದು ಅವ್ರಿಗೆ ಮಾತ್ರ ಇರ್ಬೇಕಂತ ಹೇಳ್ತಾರೆ. ಅಂದ್ರೆ ಇದು ಒಂಥರ ಹಿಟ್ಲರ್ ಏನು ಹಿಟ್ಲರ್ದ ವ್ಯವಸ್ಥೆ ಇತ್ತು, ಅವ್ರ ವಿಚಾರ ಇತ್ತು. ಇವತ್ತು ಆ ವಿಚಾರ ಎಲ್ಲರೂ ನೋಡ್ತೀವಪ್ಪ ಅಂದ್ರೆ ಇವತ್ತು ಏನು STಯಲ್ಲಿ ಬೇರೆಯವರನ್ನ ತುಳಿಯೋ ಕೆಲಸ ಇವತ್ತು ಬೇಡ ನಾಯಕದ ಏನು ಜನರು ಮಾಡ್ತಾ ಇದ್ದಾರೆ. ಇವತ್ತು ಆ ವಿಚಾರವನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ಈ ಸರ್ಕಾರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಏನಪ್ಪ ಅಂದ್ರೆ ಯಾರು ಕಷ್ಟದಲ್ಲಿದ್ದಾರೆ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಅನ್ಯಾಯಕ್ಕೆ ಒಳಗಾಗಿದ್ದಾರೆ, ತುಳಿತಕ್ಕೆ ಒಳಗಾಗಿದ್ದಾರೆ, ಅವರನ್ನ ಮೇಲೆತ್ತುವ ಕೆಲಸ ಸರ್ಕಾರನೇ ಮಾಡಬೇಕು. ಅದು ರಿಸರ್ವೇಶನ್ ಕೊಡೋ ಮೂಲಕ ಅಂಥವರಿಗೆ ರಿಸರ್ವೇಶನ್ ಕೊಟ್ಟು ಸರ್ಕಾರ ಏನಪ್ಪಾ ಅಂದ್ರೆ ಅವ್ರಿಗೆ ಮೇಲೆತ್ತಿ ಸಮಾನತೆ ತರಬೇಕಂತ ಹೇಳಿ ಏನವರು ಸಂವಿಧಾನವನ್ನ ಕೊಟ್ಟಾರ. ಆದ್ರೆ ಇವ್ರದ್ದು ಹೆಂಗಾಗ್ಯದಪ್ಪ ಅಂದ್ರೆ ಇವತ್ತು ಇವರು ರಾಜ ಮಹಾರಾಜರು ಅಂತ ಹೇಳ್ಕೊತಾರೆ, ಇವತ್ತಿಗೂ ಕೂಡ ನಾಯಕರು ಅಂತ ಹೇಳ್ಕೊತಾರ, ದೊರೆಗಳಂತ ಹೇಳ್ಕೊತಾರ. ಇವತ್ತು ಏನು ಹಡಗಲಿ ಒಬ್ಬ ರಾಜ ಮಹಾರಾಜರು ಇದ್ದೀವಿ ಅಂತ ಹೇಳ್ಕೊತಾರ. ಇವ್ರ ಹಿಂದೆ ಇವ್ರ ನಾಯಕರ ಇದ್ದು ನಾವು ಸುರಪುರದಾಗ ನೋಡಿದ್ರೆ ಅವರೆಲ್ಲ ಪಾಳೆಗಾರರು, ದೊರೆಗಳು. ಆದ್ರೆ ಸಂವಿಧಾನದ ವಿಚಾರದ ಪ್ರಕಾರ, ಕಂಡೀಷನ್ ಪ್ರಕಾರ ಇವ್ರು STಗೆ ಸೇರ್ಲಿಕ್ಕೆ ಅರ್ಹರೇನಿಲ್ಲ. ಇವ್ರು ರಾಜ ಮಹಾರಾಜ ಆದವ್ರಿಗೆ ಸೇರಿಸ್ಬೇಕಂತ ಇಲ್ಲದು. ವ್ಯವಸ್ಥಿತವಾಗಿ ಅನುಕೂಲಸ್ಥರ ಇವರು ಈ ರಾಜ್ಯದಲ್ಲಿ ಬಹಳ ಪ್ರಭಾವಿ ಶ್ರೀಮಂತರ ಪಟ್ಟಿಯಾಗಿ ಬರ್ತಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ಸಮುದಾಯದಾಗ ಬರ್ತಾರೆ. ಇವತ್ತು ಸುವರ್ಣಸೌಧ ಏನಿದೆ ಬೆಳಗಾವದಾಗ 10-15 ಕಿಲೋಮೀಟರ್ ಬೆಳಗಾವದಿಂದ ಅಲ್ಲಿ ಹೋಗ್ಬೇಕಾದ್ರೆ ಹೆಲಿಕಾಪ್ಟರ್ ಮುಖಾಂತರ ಹೋಗ್ತಾರೆ.
ಅಂದ್ರೆ ಇವರು ಎಲ್ಲಾ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅನುಕೂಲ ಇದ್ದು ಸರ್ಕಾರದ ಮೇಲೆ ಪ್ರಭಾವ ಹೇರಿ ಅನ್ಯ ಮಾರ್ಗದಿಂದ ಎಸ್ ಟಿ ಸೇರಿದವರು ಇವರು ಕುಲಶಾಸ್ತ್ರೀಯ ಅಧ್ಯಯನ ಆಗಿ ಸರ್ಕಾರ ಅರ್ಜಿ ಕೊಟ್ಟು ಸೇರ್ಪಡೆ ಆದವರಲ್ಲ. ಸುಗ್ರೀವಾಜ್ಞೆ ಮೂಲಕ ಸರ್ಕಾರದ ಮೇಲೆ ಇವತ್ತು ಪ್ರಭಾವ ಹೇರಿ ಎಸ್ ಟಿಯಲ್ಲಿ ಸೇರ್ಪಡೆ ಆಗಿ ಅಲ್ಲಿರುವಂತ ಇನ್ನಿತರ ಜಾತಿಗಳನ್ನ ತುಳಿದು ಇವತ್ತು ಬೇರೆಯವರು ಕೂಡ ಅಲ್ಲಿ ಬರಲಾರದಂತ ವ್ಯವಸ್ಥೆ ಕಲ್ಪಿಸ್ತಾ ಇದ್ದಾರೆ. ಇವತ್ತು ಕೋಲಿ ಸಮಾಜ ಎಸ್ ಟಿ ಪಟ್ಟಿಯಲ್ಲಿ ಸೇರ್ಪಡೆ ಆದ್ರೆ ಇವ್ರು ಏನು ತೊಂದರೆ ಇದೆ? ಇವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಯಾರು ನಿಜವಾಗಿ ಅದಕ್ಕೆ ಅರ್ಹರಿದ್ದಾರೆ ಅವ್ರು ಎಸ್ ಟಿಯಲ್ಲಿ ಬರಬಾರ್ದು ಅಂತ ಇವರು ಹುನ್ನಾರ ಇದೆ. ಹೀಗಾಗಿ ಏನು ಅಲ್ಲಂಪುರ ಪಾಟೀಲ್ ಅವರಿಗೆ ಇವರು ಮಾತಾಡಿದ್ದಾರೆ, ಅದನ್ನ ನಾವು ಖಂಡಿಸ್ತೇವೆ. ಇವತ್ತು ಕೋಲಿ ಸಮಾಜ ಯಾವತ್ತೂ ಕೂಡ ನಮ್ಮ ಪರವಾಗಿ ಮಾತನಾಡುವಂತ ಅಲ್ಲಂಪುರ ಪಾಟೀಲ್ ಅವರು ಇರ್ಬೋದು, ಇವತ್ತು ಎಂ.ಐ. ಪಾಟೀಲ್ ಅವರು ಮಾತಾಡಿದ್ದಾರೆ, ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರ ಪರವಾಗಿ ಮಾತಾಡಿದ್ದಾರೆ, ಇವತ್ತು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣ ಕಮಕನೂರ್, ಸಾಹೇಬಣ್ಣ ತಳವಾರ್ ಇವರೆಲ್ಲರೂ ಕೂಡ ಏನು ಈ ಸಮಾಜದ ಬಗ್ಗೆ ಮಾತಾಡಿದರೆ ಅವ್ರ ಪರವಾಗಿ ಕೋಲಿ ಸಮಾಜ ಯಾವತ್ತೂ ಕೂಡ ಗಟ್ಟಿಯಾಗಿರ್ತೇವೆ, ಅವರ ಜೊತೆಯಲ್ಲಿ ಇರ್ತೇವೆ. ಇಂಥ ಗೊಡ್ಡ ಬೆದರಿಕೆಗೆ ಯಾವತ್ತೂ ಕೂಡ ಹೆದರಬೇಡಿ ಅಂತ ನಾವು ಅಲ್ಲಂಪುರ ಪಾಟೀಲ್ ಜಿ ಅವರಿಗೆ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ, ನಿಮ್ಮ ಜೊತೆಯಲ್ಲಿ ನಾವು ಯಾವತ್ತು ಕೋಲಿ ಸಮಾಜ ಇವತ್ತು ನಿಮ್ಮ ಜೊತೆಯಲ್ಲಿ ಇರ್ತೇವೆ. ಅದರಲ್ಲಿ ಹಿಂದುಳಿದ ವರ್ಗದಲ್ಲಿ ಬರುವಂತ ಎಲ್ಲಾ ಶಾಸಕರು ಕೂಡ ಇವತ್ತು ಧ್ವನಿ ಎತ್ತೋ ಕೆಲಸ ಮಾಡಬೇಕು. ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನದ ಅದನ್ನ ಪಾಲನೆ ಮಾಡುವಂತ ಕೆಲಸ ಇವತ್ತು ಶಾಸಕರುಗಳು ಮಾಡಬೇಕು, ಸಚಿವರು ಮಾಡಬೇಕು. ಇವತ್ತು ಸರ್ಕಾರ ಕೂಡ ಅದನ್ನ ಪಾಲನೆ ಮಾಡಬೇಕು. ಸರ್ಕಾರ ಕಣ್ಣಿಗೆ ಕಂಡರೂ ಕೂಡ ಕಾಣದಂತೆ ವರ್ತನೆ ಮಾಡ್ತಾ ಇದ್ದಾವೆ. ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಇರ್ಬೋದು, ರಾಜ್ಯದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಇವರ ಒಂದು ಪ್ರಭಾವಕ್ಕೆ, ಇವರ ಒಂದು ಏನು ಒತ್ತಡಕ್ಕೆ ಇವತ್ತು ಮಣಿದು ಇವತ್ತು ಕಾನೂನು ಬಾಹಿರವಾಗಿ ಏನು ನಡ್ಕೋತಾ ಇದ್ದಾರೆ. ಇದನ್ನ ಬಿಟ್ಟು ಇವತ್ತು ನ್ಯಾಯ ಕೊಡುವಂತ ಕೆಲಸ ಸರ್ಕಾರಗಳು ಮಾಡಲೇಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತೇವೆ. ಹೀಗಾಗಿ ನಮ್ಮ ಬಗ್ಗೆ ಏನು ಧ್ವನಿ ಎತ್ತಿದ್ದಾರೆ ಅವರಿಗೆ ನಾವು ಯಾವತ್ತೂ ಕೂಡ ಮರೆಯೋದಿಲ್ಲ. ಅದೇ ರೀತಿ ನಮ್ಮ ಸಹೋದರ ಸಮಾಜ ಇವತ್ತ ತಳವಾರ್ ಸಮಾಜ, ಈ ಭಾಗದಲ್ಲಿ ತಳವಾರ್ ಸಮಾಜಕ್ಕೆ ಇವತ್ತು ಕೋಲಿ ಸಮಾಜ, ಕೋಲಿ ಕಬ್ಬಲಿಗ ತಳವಾರ ಅಂತ ಹೇಳ್ತಾರ. ಆ ಹೇಳಕ್ಕೆ ಯಾವುದೇ ದಾಖಲಾತಿಗಳಿಲ್ಲ. ಯಾರು ತಳವಾರ್ ಇದ್ದಾರೆ ಅವರು ಕಡೆಗೆ ಸಪರೇಟ್ ಇದ್ದಾರೆ. ಸರ್ಕಾರದ ಇವತ್ತು ಕೇಂದ್ರ ಸರ್ಕಾರ ಗೆಜೆಟ್ ನೋಡ್ರಿ, ರಾಜ್ಯ ಸರ್ಕಾರದ ಗೆಜೆಟ್ ನೋಡ್ರಿ, ಎಲ್ಲಿಯೂ ಕೂಡ ಕೋಲಿ ಸಮಾಜದ ಗುಂಪಿನಲ್ಲಿ ತಳವಾರ್ ಇಲ್ಲ. ಇವತ್ತು ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಸರ್ಕಾರನೇ ಸ್ಥಾಪನೆ ಮಾಡ್ಯದ, ಅದರಲ್ಲಿ 38 ಪರ್ಯಾಯ ಪದಾವ, ಅದರಲ್ಲಿ ತಳವಾರ್ ಇಲ್ಲ. ಎಲ್ಲಿಯೂ ಕೂಡ ಕಬ್ಬಲಿಗರಿಗೆ ಸಂಬಂಧಪಟ್ಟಂತ ತಳವಾರ ಅಂತ ಇಲ್ಲ. ಈ ಭಾಗದಲ್ಲಿ ಅವರು ಆಧಾರನ ಉದ್ದೇಶಕ್ಕಾಗಿ ಇವತ್ತು ಅವರಿಗೆ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ. ಇವತ್ತು ಉಗ್ರಪ್ಪ ಅವರು ಏನು ಮಾಜಿ ಸಂಸದ ಇಲ್ಲಿ ಕಲಬುರಗಿ ಬಂದು ಒಂದು ಪ್ರತಿಭಟನೆ ಮಾಡ್ತಾರೆ. ಇವತ್ತ ಏನಪ್ಪಾ ಅಂದ್ರೆ ವಾಲ್ಮೀಕಿ ನಮ್ಮ ಕುಲಗುರು, ಇವರು ಯಾರು ಬೇರೆಯವರ ಸಂಬಂಧ ಇಲ್ಲ ಅಂತ ಹೇಳಿ ಮಾತಾಡ್ತಾರೆ. ಅರೆ ಉಗ್ರಪ್ಪ ಅವರೇ, ವಾಲ್ಯಕೋಳಿ ಅಂತ ಏನು ಒಂದು ಗ್ರಂಥ ಇದೆ, ಇತಿಹಾಸದಲ್ಲಿ ತೆಗೆದು ನೋಡ್ರಿ ನೀವು. ಇವತ್ತು ವಾಲ್ಮೀಕಿ ಅವರು ನಿಷಾದ ಸಮುದಾಯಕ್ಕೆ ಸೇರೋದು. ನಿಷಾದ್ ಅಂದ್ರೆ ಕೋಲಿ ಸಮಾಜ. ಇವತ್ತು ವಾಲ್ಮೀಕಿ ಅನ್ನೋರು ಒಬ್ಬ ಋಷಿ, ಇವತ್ತು ರಾಮಾಯಣ ಬರೆದಂತ ಮಹಾ ಋಷಿ ಕವಿ ಇವತ್ತು ವಾಲ್ಮೀಕಿಯವರು ಇಡೀ ಮಾನವರ ಕಲ್ಯಾಣಕ್ಕಾಗಿ ಸಂದೇಶಗಳನ್ನ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದವರು. ಇವತ್ತು ಉತ್ತರ ಈ ಕರ್ನಾಟಕದ ಈ ಭಾಗದಿಂದ ಹಿಡ್ಕೊಂಡು ನೋಡ್ರಿ ನೀವು, ಎಲ್ಲ ಪ್ರತಿಯೊಂದು ರಾಜ್ಯದಲ್ಲಿ ಕೋಲಿ ಸಮಾಜ ಅವರನ್ನ ಆರಾಧನೆ ಮಾಡ್ತಾರೆ, ಅವರನ್ನ ಪೂಜಿಸ್ತಾರೆ. ಇವತ್ತು ಇತಿಹಾಸಗಳು ತೆಗೆದು ನೋಡಿದ್ರು ಕೂಡ ಅವ್ರು ಕೋಲಿ ಸಮಾಜ ಸಂಬಂಧಪಟ್ಟಂತ ಗುರುಗಳು. ಆದ್ರೆ ನಾವು ನಮ್ಮ ಗುರು ಅಂತ ಅಷ್ಟೇ ಅಂತಲ್ಲ, ಅವರು ಇಡೀ ಮಾನವರ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದಂಥವ್ರು. ಅದನ್ನು ಬಿಟ್ಟು ಇವತ್ತು ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ, ವಾಲ್ಮೀಕಿ ಅಂದ್ರೆ ಒಬ್ಬ ಋಷಿ, ಇವತ್ತು ಅವ್ರ ಹೆಸರ ಮ್ಯಾಗೆ ಒಂದು ಜಾತಿ ಸೃಷ್ಟಿ ಮಾಡ್ಯಾರ. ಯಾವತ್ತು ಇಲ್ಲಿ ದೇಶದಾಗ ಯಾರು ಋಷಿಗಳಿದ್ದಾರೆ, ಮಹಾ ಋಷಿಗಳು ಇದ್ರು ಹಿಂದೆ, ಯಾರ ಹೆಸರಲ್ಲಿ ಕೂಡ ಜಾತಿ ಸೃಷ್ಟಿ ಆಗಿಲ್ಲ. ಆದ್ರೆ ಇಲ್ಲಿ ಏನ್ ಮಾಡ್ಯಾರ ಕರ್ನಾಟಕದಾಗ, ಅವ್ರ ಹೆಸರ ಮ್ಯಾಗ ಒಂದು ಜಾತಿ ಸೃಷ್ಟಿ ಮಾಡ್ಕೊಂಡು ಉಳಿದವರಿಗೆಲ್ಲ ಅನ್ಯಾಯ ಮಾಡ್ತಾ ಇದಾರೆ. ಇವರು ಫಸ್ಟ್ ಮೊದಲನೇದಾಗಿ ಎಸ್ ಟಿಯಲ್ಲಿ ಸೇರ್ಪಡೆ ಆಗ್ಬೇಕಾದ್ರೆ ನಾಯ್ಕಡ ಜಾತಿ ಬಿಟ್ಟು ಹೋದ ಪರ್ಯಾಯ ಪದ ಅಂತ ವಾಲ್ಮೀಕಿ ಏನು ನಾಯಕ ಬೇಡ ಸಮುದಾಯದವರು ಸೇರ್ಪಡೆ ಆಗಿದ್ದಾರೆ. ನಾಯ್ಕಡ ಅನ್ನೋದು ಇವತ್ತು ಇಡೀ ಭಾರತದಲ್ಲಿ ಕೋಲಿ ಸಮಾಜದ ಪದ ಇದೆ. ಇವತ್ತು ಗುಜರಾತ್ನಲ್ಲಿ ನೋಡ್ಬೋದು, ಉತ್ತರ ಪ್ರದೇಶದಲ್ಲಿ ನೋಡ್ಬೋದು, ಎಲ್ಲಿಯೂ ಕೂಡ ಕೋಲಿ ಸಮಾಜ ಪದ. ಅದೇ ಪದವನ್ನ ಬಳಸ್ಕೊಂಡು ಇವರು ಅಲ್ಲಿ ಸೇರ್ಪಡೆ ಆಗ್ಯಾರ. ಈ ಹಿಂದೆ ಏನಪ್ಪಾ ಅಂದ್ರೆ ಬೆಳಗಾವದಾಗ ಒಬ್ಬರು ಅದೇ ನಾಯ್ಕಡ ಜಾತಿ ಎಸ್ ಟಿ ರಿಸರ್ವ್ಸ್ ಒಳಗ ಒಬ್ಬ MLA ಅಲ್ಲಿ ನಾಮಿನೇಷನ್ ಮಾಡಿದ್ರು. ಅದಾದ ನಂತರ ಚುನಾವಣೆಯಲ್ಲಿ ಅವ್ರು ಗೆದ್ರು. ಅದ್ ನಂತರದಲ್ಲಿ ಅವ್ರ ಮೇಲೆ ಕೇಸ್ ಆದ್ರೆ ಅದು ರಿಜೆಕ್ಟ್ ಆಗ್ಯದ. ನಾಯಕ್ ಸಮುದಾಯದವರು ನಾಯ್ಕಡ ಅಂತ ಹೇಳಿ ಏನು ಸೇರ್ಪಡೆ ಆಗಿದ್ರು, ಅದು ರಿಜೆಕ್ಟ್ ಆಗ್ಯದ. ಇವರು ನಿಜವಾಗಿ ಎಷ್ಟೇ ಅಲ್ಲ, ಆದ್ರೂ ಕೂಡ ಇವ್ರದ್ದು ಒಂದು ಪ್ರಭಾವ ಏನದಲ್ಲ, ಇಡೀ ಸರ್ಕಾರಕ್ಕೆ, ಸರ್ಕಾರದ ಬಾಯಿ ಮುಚ್ಚುವಂತ ಪ್ರಭಾವ ನಡೀತಾ ಇದೆ. ಇದಕ್ಕೆ ಸರ್ಕಾರ ಏನಪ್ಪಾ ಅಂದ್ರೆ ಮನ್ನಣೆ ಕೊಡ್ತಾ ಇದೆ. ಅದು ತಪ್ಪು, ಅದಾಗಬಾರ್ದು. ಸಾಮಾಜಿಕ ನ್ಯಾಯ ಇವತ್ತು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ನಿಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರಿಗೆ ಅನ್ಯಾಯ ಆಡಿದ್ರೆ ನೀವು ಕಣ್ಣು ಮುಚ್ಕೊಂಡು ಕೂತೀರಂದ್ರೆ ಅದು ಸರ್ಕಾರ ಅಲ್ಲ, ಸರ್ಕಾರದ ಕೆಲಸ ಅದು ಅಲ್ಲ.
ಇವತ್ತು ಏನು ಕೇಂದ್ರ ಸರ್ಕಾರದಲ್ಲಿ ಹೋದಾಗ ಕೂಡ ಈ ಜನಾಂಗ ಅಲ್ಲಿ ಹೋಗಿ, ಯಾಕಂದ್ರೆ ಇವ್ರ ಮಂತ್ರಿಗಳು ಅದಾರ, ಸಾಕಷ್ಟು ಶ್ರೀಮಂತರು ಅದಾರ, ಇವತ್ತು ದುಡ್ಡಿಲಿಂದನೂ ಪ್ರಭಾವ ಬೀರ್ತಾರೆ, ರಾಜಕೀಯದಿಂದ ಪ್ರಭಾವ ಬೀರ್ತಾರೆ. ಇವತ್ತು ಈ ಕೋಲಿ ಸಮಾಜ ಇಲ್ಲಿವರೆಗೆ ಎಷ್ಟು ಯಾಕೆ ಆಗಿಲ್ಲ ಅಂದ್ರೆ ಅದಕ್ಕೆ ಕಾರಣನೇ ಇವತ್ತು ಬೇಡ ಜನಾಂಗದ ನಾಯಕರು, ಬೇಡ ಸಮಾಜದ ನಾಯಕರು ಇವತ್ತು ನಮ್ಮ ಜಾತಿಯನ್ನ ಹತ್ತಿಡುವಂತ ಕೆಲಸ ನಿರಂತರವಾಗಿ ಮಾಡ್ಕೊತ ಬಂದಾರ. ಇವತ್ತು ಬಹಿರಂಗವಾಗಿ ಬಂದು ಇವತ್ತು ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡೋ ಮೂಲಕ ಇವತ್ತು ಫೋನ್ನಾಗ ನೋಡ್ರಿ ನೀವು, ಆಡಿಯೋ ಎಲ್ಲ ಕಡೆ ವೈರಲ್ ಆಗ್ಯದ. ಒಬ್ಬ ಶಾಸಕರು ಒಂದು ತಮ್ಮ ಕ್ಷೇತ್ರದ ಜನಾಂಗಕ್ಕೆ ಅನ್ಯಾಯ ಆದಾಗ ಅದನ್ನ ಸರ್ಕಾರ ಗಮನಕ್ಕೆ ತರೋದು ಅವ್ರ ಕರ್ತವ್ಯ ಅದ. ಅವರು ಆ ಕರ್ತವ್ಯ ಮಾಡಿದ್ರೆ ಅವರಿಗೆ ಧಮಕಿ ಕೊಡೋ ರೀತಿಯಲ್ಲಿ ಮಾತಾಡ್ತಾರೆ. ಅಂದ್ರೆ ಮುಂದೆ ಅವರಿಗೆ ಧಮಕಿ, ನೀವು ಅಂದ್ರೆ ಯಾರು ಮಾತಾಡಬಾರ್ದು ಇಂಥ ಕೆಲಸ ಮಾಡ್ತಾರೆ, ನಿರಂತರವಾಗಿ ಮಾಡ್ಕೊಂಡ್ ಬಂದಾರ. ಅದಕ್ಕೆ ಇವತ್ತು ನಾವು ಕರ್ನಾಟಕದಲ್ಲಿರುವಂತಹ ಕೂಲಿ ಕಬ್ಬಲಿ ಜನ ನಾವು ಯಾವತ್ತೂ ಕೂಡ ಇಂಥ ಧಮಕಿಗೆ ಹೆದರೋದಿಲ್ಲ. ಇವತ್ತು ಸರ್ಕಾರ ನಮಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯ ಕೊಡೋ ಕೆಲಸ ಸರ್ಕಾರ ಮಾಡಬೇಕು. ಇವತ್ತು ಹಿಂದಿನ ಬಿಜೆಪಿ ಸರ್ಕಾರ ಕೂಡ ಏನು ಕೋಲಿ ಸಮಾಜ ಫೈಲ್ ಅಲ್ಲೇ ಇಟ್ಕೊಂಡು 5 ವರ್ಷ ಇಟ್ಕೊಂಡು ಕೊನೆಯಲ್ಲಿ ಕಳಿಸಿದ್ರು. ಇವತ್ತು ಇವ್ರು ಯಾರು ಹುನ್ನಾರದಪ್ಪ ಅಂದ್ರೆ ಈ ಸಮುದಾಯದ ಏನು ನಾಯಕ ಸಮುದಾಯದ ಕೆಲವು ನಾಯಕರು ಹಿಂದಿನ ಮಗ್ಲು ಹೋಗಿ ಏನು ಒತ್ತಾಯ ಮಾಡ್ತಾ ಇದ್ದಾರೆ, ಈಗ ಬಹಿರಂಗವಾಗಿ ಮಾಡ್ತಾ ಇದ್ದಾರೆ. ಇವರು ಈ ಕೋಲಿ ಸಮಾಜವನ್ನ ತುಳಿಯುವಂತ ಕೆಲಸ, ಈ ಸಮಾಜ ಜನರಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಾರೆ. ಇದು ಸರಿಯಲ್ಲ. ನೀವು ಕೂಡ ಒಂದು ಕ್ಷೇತ್ರ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಚಿವರಿದ್ದೀರಿ, ಮಾಜಿ ಸಚಿವರಿದ್ದೀರಿ, ಏನಪ್ಪಾ ಅಂದ್ರೆ ಸಂಸದರಿದ್ದೀರಿ, ನಿಮ್ಮಲ್ಲಿ ಕೂಡ ಮಾನವೀಯತೆ ಗುಣ ನಿಮ್ಮಲ್ಲಿ ಬರಬೇಕು. ವಾಲ್ಮೀಕಿಯವರು ಯಾವತ್ತೂ ಕೂಡ ಯಾರಿಗೆ ಅನ್ಯಾಯ ಮಾಡಬಾರ್ದು, ಯಾರಿಗೆ ಅನ್ಯಾಯ ಮಾಡ್ರಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ನಾವು ಮನುಷ್ಯರಾಗಿ ಮನುಷ್ಯರಂತೆ ಬದುಕಬೇಕು, ನಮ್ಮಲ್ಲಿ ಮನುಷ್ಯತ್ವ ಮಾನವೀಯತೆ ಗುಣ ಬರಬೇಕು. ಅದು ಬಿಟ್ಟು ರಾಕ್ಷಸಿಯ ಪ್ರವೃತ್ತಿ ಬರಬಾರ್ದು, ರಾಕ್ಷಸಿಯ ಗುಣ ಬರಬಾರ್ದು. ಇಂಥವನ್ನ ಹೇಳದಂತ ಇವತ್ತು ವಾಲ್ಮೀಕಿಯವರು ಏನಿದ್ದಾರೆ, ಇವತ್ತು ಅವ್ರ ಹೆಸರಿಗೆ ಕಳಂಕ ತರುವ ರೀತಿಯಲ್ಲಿ ನೀವು ನಡ್ಕೋಬಾರ್ದು. ಇವತ್ತು ಸಮಾಜದಲ್ಲಿ ಎಲ್ಲರನ್ನ ನ್ಯಾಯ ಕೊಡೋ ಕೆಲಸ ಮಾಡ್ಬೇಕಂತ ಹೇಳಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದ ಅನ್ಯಾಯಗಳನ್ನ ಮಾಡಿದ್ರೆ ಕೋಲಿ ಸಮಾಜ ಯಾವತ್ತೂ ಕೂಡ ಸಹಿಸೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನೋಡಿ, ಸಾಕಷ್ಟು ಜನ ಅಂದ್ರೆ ಈಗ ಈ ಕೋಲಿ ಸಮಾಜದ ಬಗ್ಗೆ ಇವತ್ತು ಧ್ವನಿ ಎತ್ತಿದ್ದು ನೋಡಿದ್ರೆ ಒಂದು 4-5 ಜನ, ಇನ್ನೂ ಅನೇಕ ಶಾಸಕರು ಧ್ವನಿ ಎತ್ತಬೇಕು. ಇವತ್ತು ಉತ್ತರ ಕರ್ನಾಟಕದಲ್ಲಿ ಹೈಯೆಸ್ಟ್ ನಾವು ಪ್ರತಿ ಕ್ಷೇತ್ರದಲ್ಲಿದ್ದೇವೆ. ಪ್ರತಿಯೊಬ್ಬ ಶಾಸಕರು ಚುನಾವಣೆಯಲ್ಲಿ ಅವರು ಆರಿಸಿ ಬರ್ಬೇಕಂದ್ರೆ ಇವತ್ತು ಕೋಲಿ ಸಮಾಜದವರ ಅವಶ್ಯಕತೆ ಇದೆ. ಇವತ್ತು MP ಗಳು ಆರಿಸಿ ಬರ್ಬೇಕಾದ್ರೂ ಕೋಲಿ ಸಮಾಜದ ಅವಶ್ಯಕತೆ ಇದೆ. ಹೀಗಾಗಿ ಇವತ್ತು ನೋಡ್ರಿ, ನೀವು ಕಳೆದ ಚುನಾವಣೆಗೆ ಬಿಜೆಪಿ ಸರ್ಕಾರ ಭರವಸೆ ಕೊಟ್ಟಿದ್ರು ST ಮಾಡ್ತೀವಿ, ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಬಿಜೆಪಿ ಸಂಸದರು ಆಯ್ಕೆಯಾದರು, ಆದ್ರೆ ಅವರು ಮಾಡಲಿಲ್ಲ. ಅವರು ಕೂಡ ಅದೇ ರೀತಿ ಅನ್ಯಾಯ ಮಾಡಿದಾಗ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ 5 ಕ್ಷೇತ್ರಗಳಲ್ಲಿ ಇವತ್ತು ಮತ್ತೆ ಕಾಂಗ್ರೆಸ್ ಸಂಸದರು ಆರಿಸಿ ಬಂದಾರ. ಅದಕ್ಕೆ ಕಾರಣನೇ ಇವತ್ತು ಕೋಲಿ ಸಮಾಜ. ಹೀಗಾಗಿ ಇವರೆಲ್ಲರೂ ಈ ಕ್ಷೇತ್ರದಲ್ಲಿ ತಮ್ಮ ಕ್ಷೇತ್ರದಲ್ಲಿ ಜನರಿಗೆ ಅನ್ಯಾಯ ಆದ್ರೆ ನೀವು ಧ್ವನಿ ಎತ್ತೋ ಕೆಲಸ ಮಾಡಬೇಕು. ಸರ್ಕಾರಕ್ಕೆ ಒತ್ತಾಯ ಕೊಡುವಂತ ಕೆಲಸ ಇದ್ದ ಶಾಸಕರು ಇರ್ಬೋದು, ಎಲ್ಲ ಪ್ರತಿಯೊಬ್ಬ ಶಾಸಕರು ಸಚಿವರು ಇವತ್ತು ನ್ಯಾಯ ಕೊಡಿಸಲಿಕ್ಕೆ ಅವರು ಕೂಡ ತಮ್ಮ ಪ್ರಯತ್ನ ಮಾಡಬೇಕಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ಅಲ್ಲಪ್ರಭು ಪಾಟೀಲ್ ಬೆದರಿಕೆ ಹಾಕಿದ ಕಿಡಿಗೇಡಿಗಳಿಗೆ, ಬೆದರಿಕೆ ಹಾಕಿದ ಕಿಡಿಗೇಡಿಗಳಿಗೆ ಬಂಧಿಸಲೇಬೇಕು, ಬಂಧಿಸಲೇಬೇಕು, ಬಂಧಿಸಲೇಬೇಕು. ಅಲ್ಲಪ್ರಭು ಪಾಟೀಲ್ ಫೋನ್ ಕರೆ ಮುಖಾಂತರ ಬೆದರಿಕೆ ಹಾಕಿದವರಿಗೆ, ಅಲ್ಲಪ್ರಭು ಪಾಟೀಲ್ ಅವರಿಗೆ ಫೋನ್ ಕರೆ ಹಾಕಿದ ಕಿಡಿಗೇಡಿಗಳಿಗೆ, ಅಲ್ಲಪ್ರಭು ಪಾಟೀಲ್ ಅವರಿಗೆ ಫೋನ್ ಕರೆ ಮುಖಾಂತರ ಹಾಕಿ ಕಿಡಿಗೇಡಿಗಳಿಗೆ ಕೋಲಿ ಸಮಾಜಕ್ಕೆ, ಕೋಲಿ ಸಮಾಜಕ್ಕೆ, ಕೋಲಿ ಸಮಾಜದ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಿದ ಅಲ್ಲಂಪ್ರಭು ಪಾಟೀಲ್ ಅವರಿಗೆ, ಕೋಲಿ ಸಮಾಜದ ಪರವಾಗಿ ಧ್ವನಿ ಎತ್ತಿದ ಅಲ್ಲಂಪ್ರಭು ಪಾಟೀಲ್ ಅವರಿಗೆ, ಅಲ್ಲಂಪ್ರಭು ಪಾಟೀಲ್ ಶಾಸಕರಾಗಿರುವಂತ ಅಲ್ಲಂಪ್ರಭು ಪಾಟೀಲ್ ಅವರಿಗೆ, ಮಾನ್ಯ ಶಾಸಕರಿಗೆ ಫೋನಿನ ಮುಖಾಂತರ ಧಮಕಿ ಒಡ್ಡುತ್ತಿರುವ ಕಿಡಿಗೇಡಿಗಳಿಗೆ, ಮಾನ್ಯ ಶಾಸಕರಿಗೆ ಫೋನಿನ ಮೂಲಕ ಬೆದರಿಕೆ ಒಡ್ಡುತ್ತಿರುವಂತಹ ಕಿಡಿಗೇಡಿಗಳಿಗೆ, ಅಲ್ಲಂಪ್ರಭು